ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಸಪ್ತ ತಾರೆಗಳು. ಒಮ್ಮೆ ಬರಗಾಲ ಬಂದು ನದಿ ಕಡೆ ಎಲ್ಲ ಬತ್ತು ಹೋಗಿರುತ್ತೆ, ಬಾವಿಗಳು ಬರ್ದಾಗಿರುತ್ತೆ, ಗಿಡ ಮರಗಳು ಒಣಗಿರುತ್ತೆ, ನೂರಾರು ಪ್ರಾಣಿಗಳು ಸತ್ತೇ ಹೋಗಿರುತ್ತೆ. ಹೀಗಿರುವಾಗ ಒಂದು ಚಿಕ್ಕ ಹುಡುಗಿಗೆ ನೀರು ಕುಡಿಬೇಕು ಅಂತ ಅನ್ಸುತ್ತೆ. ಆ ಹುಡುಗಿ ದಾರಿಯಲ್ಲಿ ಹೋಗ್ತಿರುವಾಗ ದಣಿವಾಗಿ ಸುಸ್ತಾಗಿ ಅಲ್ಲೇ ಕುತ್ಕೋತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಅವಳಿಗೆ ಎಚ್ಚರ ಆಗುತ್ತೆ. ಒಂದು ಹೂಜಿ ಕಾಣಿಸುತ್ತೆ. ಹೂಜಿ ಕಾಣಿಸಿ ಅವಳಿಗೆ ತಾಯಿ ನೆನಪಾಗುತ್ತೆ. ಗಡಿಬಿಡಿಯಿಂದ ಮನೆ ಕಡೆ ಹೊರಡ್ತಾಳೆ. ಸ್ವಲ್ಪ ದೂರ ಹೋಗುವಾಗ ಒಂದು ನಾಯಿ ಕಾಣಿಸುತ್ತೆ. ಆ ನಾಯಿಗೂ ಬಾಯಾರಿಕೆ ಆಗಿದೆ ಅಂತ ಅನ್ಸುತ್ತೆ. ಸ್ವಲ್ಪ ನೀರನ್ನು ನಾಯಿಗೆ ಕೊಡಬೇಕು ಅಂತ ಹೋಗ್ತಾಳೆ. ನಾಯಿಗೆ ಸ್ವಲ್ಪ ನೀರನ್ನು ಕೊಡ್ತಾಳೆ. ನಾಯಿಗೆ ನೀರನ್ನು ಕೊಟ್ಟಾಗ ಆ ಹೂಜಿ ಬಂಗಾರದ ಬಣ್ಣ ತಿರುಗುತ್ತೆ. ಹೀಗೆ ಇರುವಾಗ ಅಮ್ಮನ ಮನೆಗೆ ಹೋಗಿ ನೀರು ಕೊಡ್ತಾಳೆ. ಅಷ್ಟರಲ್ಲಿ ಒಬ್ಬ ಭಿಕ್ಷುಕ ಬರ್ತಾನೆ, ಅವಳಿಗೂ ನೀರು ಕೊಡ್ತಾಳೆ. ಹೀಗೆ ಎಲ್ರಿಗೂ ನೀರು ಕೊಡೋಷ್ಟರಲ್ಲಿ ಆ ಹೂಜಿಯಲ್ಲಿ ಇರುವಂತಹ ನೀರು ವಜ್ರದ